ನಾಡು ಕಂಡ ಅಜಾತಶತ್ರು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮದ್ದೂರು ತಾಲೂಕು ಸೋಮನಹಳ್ಳಿಯ ಅವರ ಸ್ವಗ್ರಾಮದ ಸಮೀಪದಲ್ಲಿರುವಂತಹ ಅವರ ನೆಚ್ಚಿನ ಕಾಫಿ ಡೇಯ ಅಂಗಳ. ಸದ್ಯ ಇಲ್ಲಿ ಬೆಂಗಳೂರಿನಿಂದ ಅವರನ್ನ ಕರೆತಂದ ಬಳಿಕ ಅವರ ಪಾರ್ಥಿವ ಶರೀರವನ್ನ ಈ ಸ್ಥಳದಲ್ಲಿ ಇರಿಸಿ ಅವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ನಂತರ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಈಗಾಗಲೇ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಮಡಿಕೇರಿ ಸೇರಿದಂತೆ ಹಲವು ಭಾಗಗಳಿಂದ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಈ ಭಾಗಕ್ಕೆ ಬರಲಿಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ 3:30 ಕೂಡ ಈ ಒಂದು ಸ್ಥಳದಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ಸಾರ್ವಜನಿಕರ ಆದಿಯಾಗಿ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕಾಗಿ ಈ ಸ್ಥಳವನ್ನ ಬಗೆ ಬಗೆಯ ಹೂವುಗಳಿಂದ ಸಿಂಗರಿಸಲಾಗಿದೆ. ನೀವು ನೋಡ್ತಿರುವಂತಹ ದೃಶ್ಯ, ಸಾರ್ವಜನಿಕರು ಈ ಒಂದು ಸರತಿ ಸಾಲಿನಲ್ಲಿ ಬಂದು ನಿಂತು ಎಸ್.ಎಂ. ಕೃಷ್ಣ ಅವರ ದರ್ಶನವನ್ನ ಪಡೀಲಿಕ್ಕೆ ವ್ಯವಸ್ಥೆ ಮಾಡಿರುವಂತಹದ್ದು. ಅಂದ್ರೆ ಮೈಸೂರು ಬೆಂಗಳೂರಿನ ಹಳೆಯ ಹೆದ್ದಾರಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕರು ಅಂದ್ರೆ ನೂಕುನುಗ್ಗಲು ಉಂಟಾಗಬಾರದು ಎಂಬ ಕಾರಣಕ್ಕಾಗಿ 2 ಬ್ಯಾರಿಕೇಡ್ಗಳನ್ನ ಅಳವಡಿಸಿ ವಿಶಾಲವಾಗಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಇರಿಸುವಂತಹ ಪಕ್ಕದಲ್ಲಿ ಸುಮಾರು 70 ಆಸನಗಳನ್ನ ಹಾಕಲಾಗಿದೆ. ಈ ಅವರ ಹಾದಿಯಾಗಿ ಅವರ ಅತ್ಯಾಪ್ತ ಬಂಧು ಬಳಗದವರು ಕೂರ್ಲಿಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಇದರ ಜೊತೆಗೆ ಇದೇ ಸ್ಥಳದಲ್ಲಿ ಮಧ್ಯಾಹ್ನ ಬರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾದಿಯಾಗಿ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಈ ಸ್ಥಳದಲ್ಲಿ ಕುಳಿತು ವೀಕ್ಷಣೆ ಮಾಡುವಂತಹ ಮತ್ತೆ ಕಾರ್ಯಕ್ರಮವನ್ನ ನೋಡುವಂತಹ, ಅಂದ್ರೆ ಈ ವಿಧಿವಿಧಾನಗಳ ಕಾರ್ಯಕ್ರಮಗಳು ಸೇರಿದಂತೆ ಎಸ್.ಎಂ. ಕೃಷ್ಣ ಅವರ ಹಾದಿಯಾಗಿ ಬರುವಂತಹ ಗಣ್ಯರನ್ನ ಸಂತೈಸುವಂತಹ ಕೆಲಸ ಈ ಸ್ಥಳದಲ್ಲಿ ನಡೆಯುತ್ತೆ. ಇನ್ನು ನನ್ನ ಬಲಭಾಗದಲ್ಲಿ ಗಮನಿಸ್ತಿರ್ಬೋದು, ಇದು ಗಣ್ಯರು, ಅತಿ ಗಣ್ಯರು ಕೂರುವಂತಹ ಸ್ಥಳ. ಇಲ್ಲಿ ಶಾಸಕರು, ಮಾಜಿ ಶಾಸಕರು, ಎಸ್.ಎಂ. ಕೃಷ್ಣ ಅವರ ಅತ್ಯಾಪ್ತರು ಸೇರಿದಂತೆ ಹಲವು ಗಣ್ಯರು ಬಂದು ಕೂರ್ಲಿಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು ಸುಮಾರು 1000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಬರುವಂತಹವರು, ಅವರಿಗೆ ನುಡಿನಮನವನ್ನ ಸಲ್ಲಿಸುವವರು ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಕುಳಿತು ಆ ಒಂದು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡೋದ್ರ ಜೊತೆಗೆ ಯಾವುದೇ ನೂಕುನುಗ್ಗಲು ಉಂಟಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗ್ತಿದೆ. ಇನ್ನು ಇದರ ಜೊತೆಗೆ ಈಗ ನೀವು ಈ ಸ್ಥಳದಲ್ಲಿ ಗಮನಿಸ್ತಿರ್ಬೋದು, ಇದು ಎಸ್.ಎಂ. ಕೃಷ್ಣ ಅವರ ನೆಚ್ಚಿನ ತಾಣ. ಇದು ಕಾಫಿ ಡೇ ಅವರಿಗೆ ಅತಿ ಹೆಚ್ಚು ಫೇವರಿಟ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಊರಿಗೆ ಬಂದ ಸಂದರ್ಭದಲ್ಲಿ ಅವರು ಹೆಚ್ಚು ಈ ಸ್ಥಳಕ್ಕೆ ಬರ್ತಿದ್ರು. ಈ ಕಾಫಿ ಡೇಯ ಆವರಣದಲ್ಲಿ ಅಂದ್ರೆ ಮುಂಭಾಗದಲ್ಲಿಯೇ ಸದ್ಯ ಅವರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಿಕ್ಕಾಗಿ ಸದ್ಯ ಒಂದು ವೇದಿಕೆಯನ್ನ, ಅಂದ್ರೆ ಸಿಮೆಂಟಿನಲ್ಲಿ ಇಟ್ಟಿಗೆಯಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಸೋಮನಹಳ್ಳಿಯ ಯುವ ಮುಖಂಡರುಗಳು, ಗ್ರಾಮಸ್ಥರುಗಳು ಮತ್ತೆ ಅವರ ಅತ್ಯಾಪ್ತರು ಹಾಗೂ ಸಂಬಂಧಿಕರೆಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಎಲ್ಲ ರೀತಿಯ ಅಂತಿಮ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಇದ್ರ ಜೊತೆಗೆ ಕಾಫಿ ಡೇಯ ಆವರಣದಲ್ಲಿ ಅವರ ಕುಟುಂಬದವರು ಅಂತಿಮ ವಿಧಿವಿಧಾನಗಳ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಶ್ರೀರಂಗಪಟ್ಟಣದ ಡಾಕ್ಟರ್ ಭಾನು ಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಕ್ಕಲಿಗ ಸಂಪ್ರದಾಯದಂತೆ ಕಾರ್ಯಕ್ರಮಗಳು ನಡೀತವೆ, ಅಂದ್ರೆ ವಿಧಿವಿಧಾನ ಕಾರ್ಯಕ್ರಮಗಳು ಜರುಗುತ್ತವೆ. ಆ ಕಾರಣಕ್ಕಾಗಿ ಈ ಒಂದು ಕಾಫಿ ಡೇಯ ಅಂಗಳವನ್ನ ಸದ್ಯ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜುಗೊಳಿಸ್ತಿದ್ದಾರೆ. ಅಲ್ಲದೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಾಯ್ದುಕೊಳ್ತಿದ್ದಾರೆ. ಸೋಮನಹಳ್ಳಿಯಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.